ಉಪ್ಪಿನಕಾಯಿ ಜಾಡಿಗೆ ಸಾಕಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ ಕಲಸಿ ಇಡಿ. ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿಗೆ ಬೂಸ್ಟ್ ಬರೋದಿಲ್ಲ. ಹುಣಸೆ ರಸನ ಫ್ರಿಡ್ಜ್ನಲ್ಲಿ ಇಡ್ತಾ ಇದ್ದೀರಾ ಅಂದ್ರೆ ಒಂಚೂರು ಉಪ್ಪನ್ನ ಹಾಕಿ ಇಡಿ. ಅಂದ್ರೆ ಒಂದ್ 4-5 ದಿನಕ್ಕೆ ಒಂದೇ ಸಾರ್ತಿ ನಾನು ಹುಣಸೆ ರಸ ಕಿವುಚ್ಕೊಂಡು ಇಟ್ಕೊಂಡಿರ್ತೀನಿ ಅಂತ ನೀವೇನಾರು ಅನ್ಕೊಂಡ್ರೆ, ಆ ಕಿವುಚಿರೋ ಅಂಥ ರಸಕ್ಕೆ ಉಪ್ಪನ್ನ ಹಾಕಿ ಇಡಿ. ಉಪ್ಪನ್ನ ಹಾಕಲಿಲ್ಲ ಅಂದ್ರೆ ಸ್ವಲ್ಪ ಬೇಗ ಅದರ ಮೇಲ್ಗಡೆ ಒಂಥರ ಬುಸ್ಟ್ ಬಂದಂಗೆ ಬಂದ್ಬಿಡುತ್ತೆ, ಒಂದು ಲೇಯರ್ ಬರುತ್ತೆ. ಆಮೇಲೆ ಆ ರಸ ತುಂಬಾ ಹುಳಿ, ಒಂಥರ ವಿಪರೀತ ಕೆಟ್ಟ ಟೇಸ್ಟ್ ಬರುತ್ತೆ. ನೀವು ಅಷ್ಟು ರಸನ ಚೆಲ್ಲಬೇಕಾಗತ್ತೆ. ಓಕೆ, ಹುಣಸೆ ರಸ ಸ್ಟೋರ್ ಮಾಡ್ತಿದ್ದೀರಾ ಅಂದ್ರೆ ಉಪ್ಪನ್ನ ಮರೀದೆ ಅದಕ್ಕೆ ಹಾಕಿಡಿ. ಕಾಫಿ ಮಾಡುವಾಗ ಕಾಫಿ ಡಿಕಾಕ್ಷನ್ಗೆ ಒಂದ್ ಸ್ವಲ್ಪ ಹಾಲು ಹಾಕ್ತಿದ್ದ ಹಾಗೇನೇನೆ ಕಾಫಿ ಬೆಳ್ಳಗಾಗೋಯ್ತು ಅಂತ ಅನ್ಕೊಳ್ಳಿ. ಅದರರ್ಥ ಡಿಕಾಕ್ಷನ್ ತುಂಬಾನೇ ನೀರಾಗಿದೆ ಅಂತ. ಸೊ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದ್ರೆ, ಕಾಫಿ ಡಿಕಾಕ್ಷನ್ ಫ್ರೆಶ್ ಇರಬೇಕು, ಹಾಲು ಆಗ ತಾನೇ ಕಾಯಿಸಿರ್ಬೇಕು. ಹೀಗಿದ್ದಾಗ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಡಿಕಾಕ್ಷನ್ ನೀರಾಗಿದ್ರೆ ಒಂಚೂರು ಹಾಲು ಹಾಕ್ತಿದ್ದಂಗೆ ಕಾಫಿ ಬೆಳ್ಳಗಾಗೋಗುತ್ತೆ, ಮತ್ತೆ ಟೇಸ್ಟ್ ಕೂಡ ಇರಲ್ಲ. ಓಕೆ, ನೀವು ನಿಂಬೆ ಹುಳಿಯನ್ನ ಸೇರಿಸುವಂಥ ಯಾವ ಅಡುಗೆನೇ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಂದ್ರೆ ಉಪ್ಪಿಟ್ಟಿಗೆ ನಿಂಬೆ ಹುಳಿ ಹಾಕ್ತಿವಿ, ಅವಲಕ್ಕಿಗೆ ಹಾಕ್ತಿವಿ, ಪಲ್ಯಗಳಿಗೆ ಹಾಕ್ತಿವಿ, ತೊವ್ವೆಗೆ ಹಾಕ್ತಿವಿ. ಸೊ ಈ ರೀತಿ ನಿಂಬೆ ಹುಳಿ ಹಾಕಬೇಕಾದ ಸಂದರ್ಭ ಬಂದಾಗ ಪೂರ್ತಿ ಅಡುಗೆ ಆಗಿದ್ದು ಒಲೆ ಆಫ್ ಮಾಡ್ತಿರಲ್ಲ, ಆಗ ನಿಂಬೆ ಹುಳಿಯನ್ನ ಸೇರಿಸ್ಬೇಕು. ಈ ರೀತಿ ಮಾಡೋದ್ರಿಂದ ನಿಂಬೆ ಹುಳಿಯ ಅಷ್ಟು ಪ್ರಾಪರ್ಟೀಸ್ ದೇಹಕ್ಕೆ ಸೇರುತ್ತೆ, ಹಾಗೆ ಕಹಿ ಕೂಡ ಬರೋದಿಲ್ಲ. ಪದಾರ್ಥಗಳು ಕಹಿ ಬರಲ್ಲ. ಇಲ್ಲ ಅಂದ್ರೆ ಒಂಥರ ಕಹಿ ಅಂತ ಅನ್ಸುತ್ತೆ, ತೊವ್ವೆ ಅಂತೂ ತಿನ್ನಕ್ಕೆ ಆಗಲ್ಲ, ಹಂಗಾಗ್ಬಿಡತ್ತೆ. ಕಹಿ ಕಹಿ ತರ, ಹುಳಿ ಹಾಕಿದ್ರೆ ಕಹಿ ಆಗತ್ತೆ. ಸೊ ಅದಕ್ಕೆ ಒಲೆ ಆಫ್ ಮಾಡಿದ ನಂತರ ನಿಂಬೆ ಹುಳಿಯನ್ನ ಸೇರಿಸ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೀವು ತೆಂಗಿನ ತುರಿಯನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ಪ್ರತಿದಿನ ಒಂಚೂರು ಬಳಸ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಸೊ ನೀವು ಫ್ರಿಡ್ಜ್ ಅಲ್ಲಿ ಇಡಬೇಕಾದ್ರೆ ತೆಂಗಿನ ತುರಿ ಚೆನ್ನಾಗಿತ್ತು, ಒಂದ್ 4-5 ದಿನ ಆದ ನಂತರ ಒಂಚೂರು ಅಡ್ಡ ವಾಸನೆ ಬಂದಿದೆ ಅಂತ ಅನ್ನಿಸಿದ್ರೆ, ಸೊ ನೀವು ಮಾಡ್ಬೇಕಾಗಿರೋದು ತುಂಬಾ ಸಿಂಪಲ್ಲು. ಬಾಣಲೆಗೆ ತೆಂಗಿನ ತುರಿಯನ್ನ ಹಾಕಿ ಒಂಚೂರು ಹುರಿದು ಬಿಡಿ, ಆಗ ಅಡ್ಡ ವಾಸನೆ ಹೊರಟು ಹೋಗುತ್ತೆ. ಸೊ ಇದು ಯಾವಾಗ ಮಾಡಬೇಕು ಅಂದ್ರೆ, ನೀವು ಫ್ರಿಡ್ಜ್ ಅಲ್ಲಿ ಇಡಬೇಕಾದ್ರೆ ತೆಂಗಿನ ತುರಿ ತಾಜಾ ಆಗಿ ಇರಬೇಕು. ಹಂಗಿಲ್ಲ, ನೀವು ಇಡಬೇಕಾದ್ರೆ ಹಾಳಾಗೋಗಿದೆ ಅಂದ್ರೆ ಈ ರೀತಿ ಹುರಿದು ಮಾಡೋದು ಅಗತ್ಯ ಇಲ್ಲ. ಅಂದ್ರೆ ಅದಷ್ಟು ಚೆಲ್ಲಿ ಬಿಡ್ಬೇಕಾಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ತೆಂಗಿನ ತುರಿ ನೀವು ಸ್ಟೋರ್ ಮಾಡ್ಬೇಕಾದ್ರೆ ಚೆನ್ನಾಗಿದ್ದು, ನಂತರ ಅಡ್ಡ ವಾಸನೆ ಬಂದ್ರೆ ಅದನ್ನ ಒಂಚೂರು ಹುರಿದ್ರೆ ನಿಮಗೆ ಕೆಟ್ಟ ವಾಸನೆ ತೆಂಗಿನ ತುರಿ ಬರೋದಿಲ್ಲ.